ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ವಿಷಯ ತಿಳಿಸ್ತಿದ್ದೀನಿ ಅಂತಂದರೆ, ಬ್ಲೌಸ್ ಕಟಿಂಗ್ ಇರುತ್ತೆ. ಹೈ ನೆಕ್ ಬ್ಲೌಸ್ ಕಟಿಂಗನ್ನು ಮಾಡ್ತಾಯಿದ್ದೀನಿ. ಇದು ತುಂಬಾ ಈಸಿಯಾಗಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಹೈ ನೆಕ್ ಬ್ಲೌಸ್, ನಾರ್ಮಲ್ ನೆಕ್ ಬ್ಲೌಸ್ ಕಟಿಂಗ್ ಮಾಡುವಾಗ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹೈ ನೆಕ್ಗೆ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಅಲ್ಲ? ಹಾಗಿದ್ರೆ ಬನ್ನಿ. ಈಗ ವಿಡ್ತ್ ಬಂದು ಇದು 40 ಎದೆ ಸುತ್ತಳತೆಯ ಹೈ ನೆಕ್ ಬ್ಲೌಸ್ ಆಗಿರುತ್ತೆ ನೋಡಿ. ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗಾಗಲೇ 10 ಇಂಚು ರೆಡಿ ಬರುತ್ತೆ. 2 ಇಂಚ್ ಎಕ್ಸ್ಟ್ರಾ ಅಂದರೆ 12 ಇಂಚು ನಮಗೆ ವಿಡ್ತ್ ಬರುತ್ತೆ. ಲೆಂತ್ ಬಂದು 14.5 ಇಂಚಿದೆ. ಕಾಣಿಸ್ತಿದೆಯಾ? 14.5 ಅಂದರೆ ಮೇಲೆ 1/2 ಇಂಚು, ಕೆಳಗೆ 1/2 ಇಂಚು ಅಂದರೆ ನಮಗೆ 15 ಇಂಚು ಬರುತ್ತೆ. 15 ಇಂಚಿಗೆ ನಾವು ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ಕಡೆನೂ 15 ಇಂಚಿಗೆ ಮಾರ್ಕನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈ ಎರಡೂ ಪಾಯಿಂಟನ್ನು ನಾವು ಸೇರಿಸ್ಕೊಳ್ಳೋಣ. ನೋಡಿ, ಈ ಎರಡೂ ಪಾಯಿಂಟನ್ನು ನಾವು ಸೇರಿಸ್ಕೋಬೇಕು. ಈಗ ಸೇರಿಸ್ಕೊಂಡಿದ್ದಾಯ್ತಲ್ವ. ಈಗ ನಾವು ವಿಡ್ತ್ ಬಂದು ಇಷ್ಟು ಅಳತೆಗೆ ನಾವು 8 ಇಂಚು, 16 ಇಂಚು ಅವರು ಶೋಲ್ಡರ್ ಇದೆ. ನಮಗೆ ಈಗ ನೆಕ್ ವಿಡ್ತನೇ ಹೇಗೆ ಹಾರ್ಮೋಲ್ ಹತ್ರ ನಾವು ಭುಜದ ಅಳತೆಯನ್ನು ತಗೊಳ್ಳೋದು ಅಂದರೆ, ರೆಡಿ ನಾವು ನಾರ್ಮಲ್ ಬ್ಲೌಸಿಗೆ ತಗೊಳ್ಳೋ ಆಗಿಲ್ಲ. ಈ ಎಡ್ಜಿಂದ ಈ ಎಡ್ಜ್ವರೆಗೂ ಎಷ್ಟು ಇಂಚು ಬರುತ್ತೆ ಅಂದರೆ, ನಮ್ಮ ಭುಜ ಏನಿದೆಯಲ್ಲ ಆ ಎಡ್ಜಿಂದ ಈ ಎಡ್ಜ್ವರೆಗೆ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ಅಂದರೆ ಇವ್ರಿಗೆ 16 ಇಂಚಿತ್ತು. ನಾನು ತಗೊಳ್ಳುವಂಥದ್ದು 8 ಇಂಚನ್ನು ತಗೋತಾ ಇದ್ದೀನಿ. ಇಲ್ಲಿ ನಾನು 8 ಇಂಚನ್ನು ತಗೊಂಡೆ. ಕೆಳಗಡೆ ವಿಡ್ತು ನಮಗೆ ಹಾರ್ಮಲ್ ವಿಡ್ತ್ ಎಷ್ಟು ಬರುತ್ತೆ ಅಂತಂದರೆ, ಈಗ ನಾವು 8 ಇಂಚು ತಗೊಂಡಿದ್ದೀವಿ ಅಂದರೆ ಇದರಲ್ಲಿ ಅರ್ಧ ಇಂಚನ್ನು ಕಡಿಮೆ ಮಾಡಿ 7.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ಇದಕ್ಕೆ ನಾನು ಲೈನ್ಸನ್ನು ಹಾಕೋತೀನಿ ನೋಡಿ. ಈ ರೀತಿ ಬರುತ್ತೆ. ಜೊತೆಗೆ ಇದು ಬ್ಯಾಕ್ ನೆಕ್ ಆಗಿರೋದ್ರಿಂದ ಇಲ್ಲಿ ನಾವು 1/2 ಇಂಚನ್ನು ನಾನು ಇಲ್ಲಿ ಒಳಗಡೆಗೆ ನೋಡಿ, 1/2 ಇಂಚ್ ಅಂದರೆ 1 ಇಂಚಲ್ಲಿ ಅರ್ಧ ಅಷ್ಟನ್ನು ತಗೊಂಡು ಇಲ್ಲಿಂದ ಇಲ್ಲಿಗೆ ನಾನು ಒಂದು ಗೆರೆಯನ್ನು ಹಾಕೋತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು, ಕಾಣಿಸ್ತಿದೆಯಾ? ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋತೀನಿ. ಹಾಕ್ಕೊಂಡಿದ್ದಾದ ನಂತರ ಇಲ್ಲಿಂದ ಇಲ್ಲಿಗೆ 1 ಇಂಚನ್ನು ಇಟ್ಕೊಂಡು ಈ ಕರು ಸ್ಕೇಲನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಒಂದು ಲೈನ್ಸನ್ನು ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ಲೈನ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿ ಬರುತ್ತೆ. ಈಗ ನಾವು ವಿಡ್ತನ್ನು ನಾವೇನು ಮಾಡ್ತೀವಿ, ಬೋಟ್ ನೆಕ್ಕಲ್ಲೆಲ್ಲ ಇಲ್ಲಿ ಪಟ್ಟಿ ಎಷ್ಟು ಬರುತ್ತೆ ನೋಡಿಕೊಂಡು ಮಿಕ್ಕದ್ದನ್ನು ನಾವು ನೆಕ್ ವಿಡ್ತಾಗಿ ತಗೋತೀವಿ. ಇಲ್ಲಿ ನಾವು ಫಸ್ಟು ವಿಡ್ತನ್ನು ತಗೊಂಡು ಆಮೇಲಿಂದ ಇನ್ನು ಮಿಕ್ಕ ಏನಿದೆಯಲ್ಲ ಅದು ಕತ್ತಿನ ಪಟ್ಟಿ ಬರುತ್ತೆ ನೋಡಿ, ಅದು ಶೋಲ್ಡರ್ ಪಟ್ಟಿಯಾಗಿ ಬಳಸ್ಕೋತೀವಿ. ಈಗ ನಾವು ಇಷ್ಟು ಅಳತೆಗೆ ಎಷ್ಟು ಇಡ್ಬೋದು ಅಂದರೆ 3/4, 3.5ವರೆಗೂ ಇಡ್ಬೋದು. ನಾವು 3 ಇಂಚು 3/4 ಇಂಚಿಗೆ ನಾನು ಹಾಕೋತಾ ಇದ್ದೀನಿ. ಮತ್ತು ಹೈ ನೆಕ್ ಬ್ಲೌಸಲ್ಲಿ ನಾವು 1.5, 2.5ವರೆಗೂ ತಗೋಬೋದು. ನಾನು 2 ಇಂಚನ್ನು ತಗೋತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟಕ್ಕೊಂದು ಬಾಕ್ಸ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಈ ರೀತಿ ಗೆರೆಯನ್ನು ಹಾಕ್ಕೊಂಡೆ. ಇದಿಷ್ಟು ನಮಗೆ ಇದು. ಈಗ ಸೊಂಟದ ಪಟ್ಟಿ ಅಂದರೆ ವೇಸ್ಟ್ ಸೈಜನ್ನು ನೋಡೋದಾದರೆ ನಮಗೆ 9 ಇಂಚು, 4ನೇ ಒಂದು ಭಾಗ 9 ಇಂಚು ನಮಗೆ ವೇಸ್ಟ್ ನಮಗೆ ಪಾಯಿಂಟ್ ಸಿಗತ್ತೆ. ಪ್ಲಸ್ 1 ಇಂಚು ನೋಡಿ, ಇಲ್ಲಿ 1 ಇಂಚು ಜೊತೆಗೆ ಇಲ್ಲಿ 2 ಇಂಚು ನಾವು ಮಾರ್ಜಿನನ್ನು ಬಿಟ್ಕೊಳ್ಳೋಣ. ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಇದ್ರ ಪಾಯಿಂಟ್ ಹಾಕಬೇಕಲ್ಲ, 4.5 ಇಂಚಿಗೆ ಒಂದು ಪಾಯಿಂಟನ್ನು ಹಾಕ್ಕೊಂಡು, ಕಾಣಿಸ್ತಿದೆಯಾ? 4.5 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳೋಣ ನೋಡಿ. ಇಲ್ಲಿ ಒಂದು 3.5ಇಂದ 4 ಇಂಚ್ವರೆಗೂ ನಾವು ಇದನ್ನು ಹಾಕೋಬೋದು. ಇಲ್ಲೊಂದು 1/2 ಇಂಚ್, ಇಲ್ಲೊಂದು 1/2 ಇಂಚ್ ಹಾಕಿದ್ರೆ ನಮಗೆ ಇದು ಕರೆಕ್ಟಾಗಿ ಆಗುತ್ತೆ. ಜೊತೆಗೆ ಇಲ್ಲಿ ವಿಡ್ತ್ ನಾನು ಎಷ್ಟು ಹೇಳಿದೆ? 10 ಇಂಚ್ ಹೇಳಿದೆ. 10 ಇಂಚ್ಗೊಂದು ಪಾಯಿಂಟು. ಈಗ ನಾವು ಇದನ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ. ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಜಾಯಿಂಟ್ ಮಾಡಿಕೊಂಡು ಈಗ ಇದನ್ನು ನಾನು ಕಟ್ಟಿಂಗನ್ನು ಮಾಡ್ಕೋತೀನಿ. ಈಗ ನೋಡಿ,
ಇಲ್ಲಿಂದ ಬಂದು ಇದು ಮತ್ತೆ ನಾನು ತೋರಿಸ್ತೀನಿ ಅಲ್ಲಿ ಮೇಲೆ. ಈಗ ಇದಿಷ್ಟು ತೆಗಿಬೇಕು. ಇದನ್ನು ನಾನು ಇದು ಮಾಡಿದಾಗ ಫ್ರಂಟ್ ಪೀಸನ್ನು ಹಾಕ್ಕೊಂಡಾಗ ನಾನು ರೆಡಿ ಮಾಡ್ಕೋತೀನಿ. ಮತ್ತು ಇಲ್ಲಿ ಒಂದು 1/2 ಇಂಚು ನಾವು ಹೊಲಿಗೆಗೆ ಬಿಟ್ಕೋಬೇಕು. ಒಂದು 1/2 ಇಂಚನ್ನು ನಾವು ಡಬಲ್ ಸಿಂಗಲ್ ಪಟ್ಟಿಗೆ ಬಿಟ್ಕೋಬೇಕು. ಇಲ್ಲಿ 1/2 ಇಂಚನ್ನು ಬಿಟ್ಕೋತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ಗೆ ಒಂದು ಗೆರೆಯನ್ನು ಹಾಕ್ಕೋಬೇಕು ನೋಡಿ. ಒಂದು 1/2 ಇಂಚ್ಗೆ ಒಂದು ಗೆರೆಯನ್ನು ಹಾಕ್ಕೊಂಡು ಈಗ ಇದೇನಿದೆಯಲ್ಲ ಇದು ಹೇಗಿದೆ ಹಾಗಾಗೇ ನಾವು ಒಂದು ಗುರ್ತನ್ನು ಹಾಕ್ಕೊಂಬಿಡೋಣ ಫ್ರಂಟ್ ನೆಕ್ಗೆ. ಇದು ಯಾವ್ಯಾವ ರೀತಿ ಇದೆ ನೋಡಿ. ಈ ರೀತಿ ಇಲ್ಲಿ 1/2 ಇಂಚನ್ನು ಬಿಟ್ಟಿದ್ದೀನಿ ನೋಡಿ. 1/2 ಇಂಚ್ ಬಿಟ್ಟು ಇಲ್ಲಿ ಈ ರೀತಿ ಈಗ ನೋಡಿ ಈ ರೀತಿ ಹಾಕ್ಕೋಬೇಕು. ಮತ್ತು ಇಲ್ಲೂ ಅಷ್ಟೇ ಇದು ಎಲ್ಲಿ ಬಂದಿದೆ ಅಲ್ಲಿಗೆ ಮಾಡ್ಕೋಬೇಕು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಕಂಪಲ್ಸರಿ 1/2 ಇಂಚನ್ನು ಡೌನ್ ಮಾಡ್ಕೋಬೇಕು. ಐ ನೆಕ್ ಬ್ಲೌಸಲ್ಲಿ, ಕಾಲರ್ ನೆಕ್ ಬ್ಲೌಸಲ್ಲಿ ಅಥವಾ ಏನು ಹೇಳ್ತೀವಿ ನಾವು ಬೋಟ್ ನೆಕ್ ಆಗಲಿ ನಮಗೆ ಇಲ್ಲಿ 1/2 ಇಂಚು ನೋಡಿ. ಇಲ್ಲಿ ಎರಡನ್ನು ಸೇರಿಸಿ ನಾನು ಕಟ್ಟಿಂಗನ್ನು ಮಾಡ್ಕೋತೀನಿ. ಎರಡು ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನೂ ಸಹ ನಾನು ಇಲ್ಲಿ ಕಟ್ಟಿಂಗನ್ನು ಮಾಡ್ಕೋತೀನಿ. ಇದು ಕಂಪಲ್ಸರಿ. ಈಗ ಬ್ಯಾಕ್ ಎಲ್ಲ ಆಗಿದೆ. ಈಗ ಫ್ರಂಟಲ್ಲಿ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈಗ ನಾವು ಇದನ್ನು ತೆಗೆದು ಬಿಡೋಣ. ಇಲ್ಲಿ ಪಾಯಿಂಟ್ ಹಾಕ್ಕೊಂಡು ತೆಗೆದುಬಿಟ್ಟು ಈಗ ನಾವು ಸ್ಕೇಲಲ್ಲಿ ಕರೆಕ್ಟಾಗಿ ಇದನ್ನು ಹಾಕ್ಕೊಳ್ಳೋಣ ನೋಡಿ. ಇಲ್ಲಿಗೊಂದು ಲೈನು ಮತ್ತು ಇಲ್ಲಿಗೊಂದು ಲೈನು ಆಯ್ತಲ್ವಾ. ಈಗ ನಾವು ಇಲ್ಲಿ 1 ಇಂಚು ಈ ಕಡೆಗೆ ತಗೊಂಡು ಒಂದು ಲೈನ್ಸನ್ನು ಹಾಕ್ಕೋಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಆರ್ಮೋಲ್ ಅನ್ನೋದು ತುಂಬಾ ಚೆನ್ನಾಗಿ ಶೇಪ್ ಬರುತ್ತೆ, ಎಲ್ಲೂ ರಿಂಕಲ್ಸ್ ಬರಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಅಷ್ಟೇ ನಾವು 1 ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ. ಈ ರೀತಿ ಬರುತ್ತೆ. ಮತ್ತು ಮಾಮೂಲಿ 2 ಇಂಚ್ಗೆ ಒಂದು ಲೈನ್ಸ್ ಹಾಕ್ಕೊಂಡು ನಾವು ಇದಕ್ಕೆ ನಾವು 15 ಇಂಚ್ ಇಟ್ಟಿದ್ದು ಅಂತಂದರೆ ನಾವು ಇಲ್ಲಿ ಲೆಂತನ್ನು ಫ್ರಂಟು 1.5 ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕು. 15 ಅಂದರೆ 16.5 ನಾವು ಇದನ್ನು ಲೆಂತನ್ನು ಇಟ್ಕೋಬೇಕಾಗತ್ತೆ. 16.5ಗೆ ನಾನು ಕಟ್ಟಿಂಗನ್ನು ಮಾಡ್ಕೋತೀನಿ. ಈಗ ನಾವು ಇಲ್ಲಿಂದ 3 ಇಂಚಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಅಂದರೆ ಇಲ್ಲಿ ನೋಡಿ, ಇಲ್ಲಿಂದ 11 ಇಂಚು 10.5ಇಂದ ಬಸ್ಟ್ ಪಾಯಿಂಟ್ ಬರುತ್ತೆ. ಅಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವು ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಂಡು ಈ ಲೈನ್ಸನ್ನು ಹಾಕ್ಕೊಳ್ಳೋಣ. ಈಗ ಒಂದು ಲೈನ್ ಹಾಕ್ಕೊಂಡೆ. ಈಗ ಇಲ್ಲಿಗೆ 1 ಇಂಚನ್ನು ಮೇಲ್ಗಡೆ ಹಾಕ್ಕೊಂಡು ನೋಡಿ, ಇಲ್ಲಿ 1 ಇಂಚು 1 ಇಂಚ್ಗೆ ನಾವು ಈ ರೀತಿ ಶೇಪ್ ಕೊಡಬೇಕು. ಮತ್ತು ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ 1 ಕಾಲು ಆ ಕಡೆ 1 ಕಾಲು ಇಲ್ಲಿ ಇಷ್ಟು ಶೇಪನ್ನು ಕೊಟ್ಕೋಬೇಕು. ಈಗ ನಾನು ಫ್ರಂಟ್ ಲೆಂತು ನಾನು ಈ ಅಳತೆಗೆ ನಾನು 7 ಇಂಚನ್ನು ಇಟ್ಕೋತೀನಿ. ನೋಡಿಕೊಂಡು ನೀವು 7.5 ಒಳಗೆ ಇಟ್ಕೋಬೇಕಾಗತ್ತೆ. ಇಲ್ಲಿ ಈಗ ನೋಡಿ, ನಮಗೆ ಬ್ರಾಡ್ ಬೇಕಂದರೆ ಇಲ್ಲಿ 3 ಇಂಚ್ 3/4 ಇಂಚಿದೆ. ಇಲ್ಲಿ ನಾವು 4 ಇಂಚ್ವರೆಗೂ ಇಟ್ಕೋಬೋದು ಬೇಕಂದರೆ. ಇಲ್ಲಾಂದರೆ ಬ್ರಾಡ್ ಬೇಡ ಅಂದರೆ ನಾವು ಅಷ್ಟೇ ಇಟ್ಕೋಬೋದು. ಬ್ರಾಡ್ ಬೇಕು ಅಂದರೆ ಇವರು ಸ್ವಲ್ಪ ಏಜ್ ಆಗಿರೋರಾಗಿರೋದ್ರಿಂದ ಅಷ್ಟಕ್ಕೆ ಇಟ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಕೆಲವರು ಬ್ರಾಡ್ ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಎಷ್ಟು. ಮತ್ತು ಇಲ್ಲಿಂದ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಅದರ ಮಧ್ಯೆ ಬರುತ್ತಲ್ಲ
ಅಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡ್ರೆ ನಮಗೆ ಮಧ್ಯ ಡಾಟ್ಸ್ ಸಿಕ್ತು. ಈ ಡಾಟ್ಸನ್ನು ಈ ರೀತಿ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿಂದ ನೋಡಿ ಇಲ್ಲೂ ಅಷ್ಟೇ 2.5 ಇಂಚಿಗೆ ಇಷ್ಟು ಡಾಟ್ಸು ನಮಗೆ ಹೈ ನೆಕ್ಕಲ್ಲಿ ನಾವು ಸೇಮ್ ಮಾಮೂಲಿ ಯಾವ ರೀತಿ ನಾವು ಇದು ಮಾಡ್ಕೋತೀವೋ ಅದೇ ರೀತಿ, ಏನು ಇದರಲ್ಲಿ ಎಕ್ಸ್ಟ್ರಾ ಏನು ಅಂಥದ್ದೇನು ಇರೋದಿಲ್ಲ. ಈಗ ಇಲ್ಲಿ ನಾನು ಕಟ್ ಮಾಡ್ಕೋತೀನಿ. ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಶೇಪನ್ನು ತಗೊಳ್ಳೋಣ. ಶೇಪನ್ನು ಸೇರಿಸಿ ನಾನು ಕಟಿಂಗನ್ನು ಮಾಡ್ಕೋತಿದ್ದೀನಿ. ಇದಾಯ್ತಲ್ವ. ಈಗ ನಮಗೆ ಫ್ರಂಟ್ ನೋಡಿ ಇದಿಷ್ಟು ನಮಗೆ ಹೈ ನೆಕ್ಗೆ ನಾನು ಮಾಡ್ಕೊಂಡಿರುವಂತಹ ಕಟಿಂಗು. ಇಲ್ಲಿ ನಾನು ಈಗ ನೋಡಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಶೇಪ್ ಅಂತೂ ಕರೆಕ್ಟಾಗಿ ಕಟಿಂಗ್ ನೀಟಾಗಿ ಬಂದುಬಿಟ್ರೆ ನಿಮಗೆ ತುಂಬಾ ಈಸಿಯಾಗಿ ಇದು ಬರುತ್ತೆ. ಸ್ಟಿಚಿಂಗು ಅಷ್ಟೇ ಈಸಿಯಾಗಿ ಬರುತ್ತೆ. ನೋಡಿ ಇಲ್ಲಿ ಇದನ್ನು ತಗೊಳ್ಳೋಣ. ಫುಲ್ಲು ಕ್ಲೋಸ್ ಬರುತ್ತೆ. ಇಲ್ಲಿ ನಮಗೆ ಶೋಲ್ಡರ್ ಪಟ್ಟಿ ಏನಿದೆಯಲ್ಲ ಇದು ತುಂಬ ಬರುತ್ತೆ. ಇದು ನೆಕ್ಗೆ ಫುಲ್ಲು ಕವರಾಗಿ ಬರುತ್ತೆ. ಈ ರೀತಿ ಬರೋದ್ರಿಂದ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ನಮಗೆ ಸ್ಟಿಚಿಂಗ್ ಬರುತ್ತೆ. ಹಾಗಿದ್ರೆ ಈಗ ವಿಡಿಯೋನ ನೋಡಿದ್ರಲ್ವ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋ ಇರುತ್ತೆ, ಸ್ಟಿಚಿಂಗ್ ವಿಡಿಯೋನ ಮಿಸ್ ಮಾಡ್ಕೊಳ್ದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.